ಗಾಡ್, ನಾವೆಲ್ಲ ಹೋದ್ರು ಇವ್ರು ಅಲ್ಲೇ ಬರ್ತಾರೆ. ಹಾಗಿದ್ರೆ ಶಾಪಿಂಗ್ ಮಾಡೋದು ಬೇಡ, ಮನೆಗೆ ಹೋಗೋಣ ಬಾ. ಗ್ಯಾರಿ, ಏನೋ ಅಪರೂಪಕ್ಕೆ ಮಾಲಿಗೆ ಬಂದಿದೀವಿ, ಹಾಗಂತ ಹಾಗೆ ಹೋಗೋದಾ? ಏನಾದ್ರೂ ಶಾಪಿಂಗ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಹೋಗೋದ್ ಬೇಡ, ನಾವ್ ಬೇರೆ ಕಡೆ ಹೋಗೋಣ. ಅದಿಸ್ವೆ. ನೀನು ಆಟಾಡು, ಅರುಣ್ ಅಂಕಲ್ ಆಟಾಡ್ತಾರೆ. ಯಾರ್ ಗೆಲ್ತಾರ ನೋಡೋಣ. ಅಲ್ಲ ಮಗ, ಆಟ ಎಲ್ಲ ನಮ್ಗೆ ಯಾಕೆ, ನೀವು ಮಕ್ಳು ಆಟಾಡ್ಕೊಳ್ಳಿ. ಅಯ್ಯೋ ಬನ್ನಿ ಸುಬ್ಲಕ್ಷ್ಮಿ ಅವರೇ, ಮಕ್ಳು ಅಷ್ಟೊಂದು ಕೇಳ್ಕೊತಿದ್ದಾರೆ. ಒಂದೇ ಒಂದು ಆಟ ತಾನೆ, ಆಡಿ ಜಮಾಯಿಸ್ಬಿಡೋಣ. ಯಾರು ಗೆಲ್ತಾರ ನೋಡೇ ಬಿಡೋಣ. ಏನಂತಾರೆ ಮಕ್ಳ? ಒಂದ್ ಕೆಲ್ಸ ಮಾಡೋಣ, ಸುಬ್ಲಕ್ಷ್ಮಿ ಪರವಾಗಿ ನಾನೇ ಆಟ ಆಡ್ತೀನಿ. ಗೆದ್ರೆ ಸುಬ್ಲಕ್ಷ್ಮಿ ಗೆದ್ದ ಹಾಗೆ, ಸೋತ್ರೆ ನಾನೇ ಸೋತ ಹಾಗೆ. ತಾಕಳಪ್ಪ, ಏನವ ಇದು? ನೀನಾಗೆ ಸೋಲನ್ನು ಒಪ್ಕೊಳಕ್ ಸಿದ್ಧವಾಗ್ಬಿಟ್ಟಿದ್ಯಾ? ಎಲ್ಲ ನಿನ್ಗೋಸ್ಕರನೇ ಸುಬ್ಲಕ್ಷ್ಮಿ. ಆಯ್ತಲ್ಲ ಮತ್ತೆ, ಅರುಣ್ ಸಾ, ನೀವಿಬ್ರು ಆಟಾಡಿ, ಯಾರ್ ಗೆಲ್ತಾರೆ ಅಂತ ನೋಡೇ ಬಿಡೋಣ. ಅಯ್ಯಯ್ಯೋ ಬೇಡ ಬೇಡ ಸುಬ್ಲಕ್ಷ್ಮಿ ಅವರೇ, ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು. ನೀವು ನೋಡಿದ್ರೆ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದೀರಾ. ಮಕ್ಳು ಆಟ ಆಡ್ಲಿ, ನಾವ್ ಆಡೋದು ಯಾಕೆ? ಇದಕ್ಕೆಪ್ಪ ಎಸ್ಕೇಪಿಸಮ್ ಅಂತ ಅನ್ನೋದು. ಸೋಲ್ಸೋ ಧೈರ್ಯ ಇದ್ರಿ, ಬನ್ನಿ ಆಟ ಆಡೋಣ. ಇಲ್ಲಮ್ಮ ಪರವಾಗಿಲ್ಲ, ನಾನು ಸೋತೋದೆ. ಓ, ನಿಜವಾಗ್ಲೂ ಸೋತೋದ್ರಾ? ನಂಗಿನ್ನೂ ಆಟನೇ ಆಡಿಲ್ಲ. ಹಾಗಾದ್ರೆ ಬನ್ನಿ ಆಟ ಆಡೋಣ. ಪ್ಲೀಸ್ ಡ್ಯಾಡಿ, ಪ್ಲೀಸ್ ಆಟಾಡೋಣ ಬನ್ನಿ. ನಿಮ್ ಡ್ಯಾಡಿಗೆ ನನ್ನ ಹತ್ರ ಸೋತ್ ಬಿಡ್ತೀನಿ ಅನ್ನೋ ಭಯ. ವಾ, ಅಲ್ಲ ಏನ್ ಹೇಳ್ತಾವಳಿ ಹುಡ್ಗಿ? ಬನ್ನಿ ಸಾ, ಒಂದ್ ಕೈ ಆಟಾಡಿ ನೋಡೇ ಬಿಡೋಣ. ಹಂಗಂತೀರಾ? ಬನ್ನಿ ಜೈ. Oh my god, this is so nice. ನೋ, ನಾನ್ಯಾಕೆ ಸುಮ್ಮನೆ ಹಾಗೆ ಬಂದೆ? ಇಷ್ಟೆಲ್ಲ ರಾದಂತ ಆದ್ಮೇಲೂ ಅವಳು ಇನ್ನೂ ಅವಳ ಜೊತೆ ಇಲ್ಲೇ ಓಡಾಡ್ಕೊಂಡಿದ್ದಾಳಲ್ಲ, ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ಗ್ಯಾರಿ, ಈ ಡ್ರೆಸ್ ಚೆನ್ನಾಗಿದ್ಯಾ? ಶನಯ, ಇಲ್ಲ ಅಂತ ಒಳ್ಳೆ ಕಲೆಕ್ಷನ್ ಇಲ್ಲ. ಒಳ್ಳೆ ಕಲೆಕ್ಷನ್ ಅಲ್ಲಿದೆ, ಬಾ ಹೋಗೋಣ. ವಾವ್ ಗ್ಯಾರಿ, ಇಂಥ ಟೆನ್ಷನ್ ಅಲ್ಲೂ ನನ್ ಕಲೆಕ್ಷನ್ ಬಗ್ಗೆ ತಲೆ ಕೆಡ್ಸ್ಕೊತಿಯಲ್ಲ. ಸೋ ಸ್ವೀಟ್, ಕಪ್ ಹೋಗೋಣ.